ಇನ್ನು ಬೆಂಗಳೂರಿನಲ್ಲಿ ಗೋಮಾಂಸ ಸಾಗಾಟ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಗೋಮಾಂಸ ಸಾಗಾಟ ಮಾಡ್ತಾ ಇದ್ದ ಇಬ್ಬರ ಬಂಧನ. ಯಲಹಂಕ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಕೋಲಾರದಿಂದ ಬೆಂಗಳೂರು ಕಡೆಗೆ ಕಾರು ಬರ್ತಾ ಇತ್ತು. ಆ ಕಾರನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಅವ್ರಿಗೇನೋ ಇನ್ಫಾರ್ಮೇಷನ್ ಇತ್ತು ಅನ್ಸುತ್ತೆ. ಅವರೇನು ಅಲ್ಲಿ ಹಲ್ಲೆಗಿಲ್ಲೆ ಏನು ಮಾಡೋಕ್ಕೆ ಹೋಗಿಲ್ಲ. ಈ ಕಾರ್ನಲ್ಲಿ ಗೋಮಾಂಸ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ, ಮಾಹಿತಿ ಬಂದಿದೆ. ಇಮಿಡಿಯೇಟಾಗಿ ತಡೆದಿದ್ದಾರೆ. ಯಲಹಂಕ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಯಾಕೆಂತಂದರೆ ಅದು ನಿಷೇಧ ಆಗಿದೆ, ಹಂಗೆ ಸಾಗಿಸೋ ಹಾಗಿಲ್ಲ. ಈಗ ಅವರಿಬ್ಬರನ್ನೂ ವಶಕ್ಕೆ ಪಡೆದು ಅವ್ರು ಯಾರು ಏನು ಎತ್ತ ರೆಗ್ಯುಲರ್ ಆಗಿ ಸಾಗಿಸ್ತಾ ಇದ್ರ ಇದೆಲ್ಲದರ ಬಗ್ಗೆ ಈಗ ಪೊಲೀಸರು ವಿಚಾರಣೆ ಮಾಡಬೇಕು. ಪೂರ್ತಿ ಎತ್ತಾಕಿ ಸರ್ ಅದ ಈಗ ಕಟ್ ಮಾಡಾಕಿರೋದು ನೋಡಿ ಲೋಪರ್ ಸುಳೆ ಮಕ್ಕಳುಗಳು.